ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲ ಒಂದು ಹೊಸ ಯೂಟ್ಯೂಬರ್ಸು ಕೂಡ ಜಾಸ್ತಿ ಈ ಒಂದು 10 ತಪ್ಪನ್ನ ಮಾಡೇ ಮಾಡ್ತಾರೆ. ನಾನು ಕೂಡ ಈ ಒಂದು 10 ತಪ್ಪನ್ನ ಮಾಡ್ತಾಯಿದ್ದೆ. ಸೊ ಇವಾಗ ನಾನು ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಅದು ನನಗೆ ಗೊತ್ತಾಗಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಇವಾಗಿನ ಒಂದು ಹೊಸ ಯೂಟ್ಯೂಬರ್ಸ್ಗೆ ಈ ಕೆಲವೊಂದು ತಪ್ಪುಗಳು ಗೊತ್ತಾಗೋದಿಲ್ಲ. ಓಕೆನಾ, ಗೊತ್ತಿಲ್ಲದೇನೋ ಈ ತಪ್ಪನ್ನ ಮಾಡಿಬಿಟ್ಟಿರ್ತೀವಿ. ಯಾಕಂದರೆ ನಾನು ಕೂಡ ಆಲ್ರೆಡಿ ಮಾಡಿದ್ದೀನಿ. ಸೊ ಹಾಗಾಗಿ ಆ ತಪ್ಪುಗಳು ಯಾವುವು, ಇದರಿಂದ ನಮ್ಮ ಚಾನಲ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಸೊ ವ್ಯೂಸ್ ಯಾಕೆ ಬರೋದಿಲ್ಲ, ವಾಚ್ ಅವರ್ ಯಾಕೆ ಕಂಪ್ಲೀಟ್ ಆಗೋದಿಲ್ಲ, ಸೊ ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ರೀಚ್ ಆಗುತ್ತೆ. ಓಕೆನಾ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಟಾಪಿಕ್ಕು ಇದೆ. ಸೊ ನಾನು ಒಬ್ಬ ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಕೆಲವೊಂದು ತಪ್ಪುಗಳನ್ನು ನಾನು ಕೂಡ ಮಾಡಿದ್ದೀನಿ. ಓಕೆನಾ, ಯಾಕಂದರೆ ಇದು ಗೊತ್ತಿರೋದಿಲ್ಲ ನಮಗೆ. ಸೊ ಯೂಟ್ಯೂಬ್ ಚಾನಲ್ ಮಾಡಬೇಕು, ವೀಡಿಯೋಸ್ ಹಾಕಬೇಕು, ಅರ್ನಿಂಗ್ಸ್ ಮಾಡಬೇಕು, ಇದಷ್ಟೇ ಗೊತ್ತಿರುತ್ತೆ ಹೊರತು ಏನು ಮಾಡಬೇಕು ಏನು ಮಾಡಬಾರ್ದು ಇದು ಗೊತ್ತಿರೋದಿಲ್ಲ. ಓಕೆನಾ, ಸೊ ನಿಮಗೂ ಕೂಡ ಈ ಒಂದು ತಪ್ಪುಗಳು ಗೊತ್ತಾಗಬೇಕು. ಸೊ ಇದನ್ನು ನೀವು ಮಾಡ್ತಿದ್ರೆ ಆಲ್ರೆಡಿ ಸರಿ ಮಾಡ್ಕೊಳ್ಳಿ, ಅಥವಾ ಇದು ಗೊತ್ತಿದ್ದರೆ ಇನ್ನೂ ಒಳ್ಳೆಯದು. ಓಕೆನಾ, ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನೀವು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಬೇಕು ಅಂತ ಬಂದರೆ ಸೊ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು. ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂದ್ರೆ ನೀವು ಮೈಂಡಲ್ಲಿ ಫಸ್ಟ್ ಫಿಕ್ಸ್ ಆಗಬೇಕು. ಸೊ ಯಾವ ಒಂದು ಟಾಪಿಕ್ ಮೇಲೆ ನಾನು ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಫಸ್ಟ್ ನೀವು ಟಾಪಿಕ್ನ ಸೆಲೆಕ್ಟ್ ಮಾಡಿ. ನನಗೆ ಯಾವುದರಲ್ಲಿ ನಾಲೆಜ್ ಇದೆ, ನಾನು ಫುಲ್ ಲೈಫ್ ಟೈಮ್ ನಾನು ವ್ಲಾಗು ಅಥವಾ ವೀಡಿಯೋಸು ಹಾಕ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ಕಾನ್ಫಿಡೆಂಟ್ ಆಗಿದ್ದರೆ ಮಾತ್ರ ಆ ಒಂದು ಟಾಪಿಕಲ್ಲಿ ಮುಂದುವರಿರಿ. ಸೊ ಒಂದು ಸ್ವಲ್ಪ ದಿನ ಬೇರೆದು ಈ ಥರ ವೀಡಿಯೋಸ್ ಹಾಕಿದರೆ ಏನಾಗುತ್ತೆ, ಸಬ್ಸ್ಕ್ರೈಬರ್ಸ್ ಅಂದರೆ ನೋಡೋ ವ್ಯೂವರ್ಸ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ವ್ಯೂಸು ಕಡಿಮೆ ಆಗಿಬಿಡುತ್ತೆ. ಓಕೆನಾ, ಹಾಗಾಗಿ ಒಂದು ಟಾಪಿಕ್ ಮೇಲೆ ನೀವು ಪರ್ಟಿಕ್ಯುಲರ್ಗೆ ವರ್ಕ್ ಮಾಡಿದರೆ 100% ಇದರಲ್ಲಿ ನೀವು ಸಕ್ಸಸ್ ಆಗ್ಬೋದು. ಓಕೆನಾ, ಫಸ್ಟ್ ಒನ್ ಏನು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಸೆಕೆಂಡ್ ಒನ್ ಬಂದುಬಿಟ್ಟು ಚೆನ್ನಾಗಿ ಥಂಬ್ನೈಲು ಮತ್ತು ಟೈಟಲ್ನ ಹಾಕೋದನ್ನು ಕಲಿಬೇಕು. ಓಕೆನಾ, ಸೊ ಸುಮ್ಮನೆ ಬೇರೆ ಫೇಕ್ ಟೈಟಲು ಈ ಥರ ಥಂಬ್ನೈಲ್ ಹಾಕಿದರೆ ವರ್ಕ್ ಆಗೋದಿಲ್ಲ. ಅದು ಮೊದಲು ವರ್ಕ್ ಆಗ್ತಿತ್ತೋ ಏನೋ, ಬಟ್ ಇವಾಗ ವರ್ಕ್ ಆಗೋದೆ. ಯಾಕಂದರೆ ಯೂಟ್ಯೂಬ್ ರೂಲ್ಸು ಅಷ್ಟು ಸ್ಟ್ರಿಕ್ಟ್ ಆಗಿದೆ. ಸೊ ಹಾಗಾಗಿ ಆಟೋಮೆಟಿಕಲಿ ವಿಡಿಯೋ ಡಿಲೀಟ್ ಆಗುತ್ತೆ. ವಿಡಿಯೋ ಒಳಗಡೆ ಏನೋ ಇರೋದು, ಥಂಬ್ನೈಲಲ್ಲಿ ಏನೋ ಹಾಕಿದರೆ ನಡೆಯೋದಿಲ್ಲ. ಹಾಗಾಗಿ ನೀವು ಮಾಡೋ ಥಂಬ್ನೈಲು ಕರೆಕ್ಟಾಗಿರಬೇಕು, ಬಟ್ ಅದು ಅಟ್ರಾಕ್ಟಿವ್ ಆಗಿರಬೇಕು. ಓಕೆನಾ, ಸೊ ಯಾರಾದರೂ ಇವಾಗ ನಿಮ್ಮ ಒಂದು ವೀಡಿಯೋ ಕ್ಲಿಕ್ ಮಾಡಬೇಕಂದ್ರೆ ನಿಮ್ಮ ಥಂಬ್ನೈಲೇ ಮೇನ್ ಆಗುತ್ತೆ. ಅದನ್ನು ನೋಡಿಬಿಟ್ಟು ವೀಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಜನ ಪಡ್ತಾರೆ. ಸೊ ಹಾಗಾಗಿ ಟೈಟಲು ಮತ್ತು ಥಂಬ್ನೈಲು ಏನು ಹಾಕಬೇಕು ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡಬೇಕಾಗತ್ತೆ. ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಎಡಿಟಿಂಗ್ ಎಲ್ಲ ಕಲ್ತ್ಕೊಂಡು ನೀವು ಎಕ್ಸ್ಪರ್ಟ್ ಆಗಬೇಕಾಗುತ್ತೆ. ಸೊ ಅದಕ್ಕೆ ಮೇನ್ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ, ಟೈಟಲ್ ಆ್ಯಂಡ್ ಥಂಬ್ನೈಲ್. ಓಕೆನಾ, ಸೊ ಇನ್ನು ಥರ್ಡ್ ಒನ್ ಬಂದುಬಿಟ್ಟು ಟ್ಯಾಗ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್. ಓಕೆನಾ, ಇವಾಗ ನಿಮಗೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಎಲ್ಲರೂ ಯೂಟ್ಯೂಬ್ ಅಂದರೆ ಎಲ್ಲರೂ ಕೂಡ ವೀಡಿಯೋಸು ಯೂಟ್ಯೂಬು ಬೇರೆದವ್ರಿಗೆ ಸಜೆಸ್ಟ್ ಮಾಡುತ್ತೆ. ಸರ್ಚ್ ಮಾಡಿದಾಗ ನಂದು ಯಾಕೆ ಸಜೆಸ್ಟ್ ಲಿಸ್ಟಲ್ಲಿ ಬರೋದಿಲ್ಲ ಅಂತ ಅಂದರೆ, ಸೊ ಇದೇ ಕಾರಣಕ್ಕೆ ನಾವು ಡಿಸ್ಕ್ರಿಪ್ಷನ್ನು ಕರೆಕ್ಟಾಗಿ ಹಾಕಿರೋದಿಲ್ಲ. ಸೊ ಡಿಸ್ಕ್ರಿಪ್ಷನ್ ಯಾವ ಥರ ಹಾಕಬೇಕು ಅಂತ ವೀಡಿಯೋ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಇನ್ನೂ ಗೊತ್ತಾಗಿಲ್ಲ ಅಂದರೆ, ವೀಡಿಯೋ ಸಿಗ್ತಾಯಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಯಾಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಹಾಕಿದರೆ ಅಲ್ಲಿ ಏನಿರುತ್ತೆ, ನಾವು ಮೇನು ವೀವರ್ಸ್ ಅಂದರೆ ಇವಾಗ ನಾವೇ ನೋಡಿ ನಮಗೆ ಯಾವುದಾದ್ರೂ ಒಂದು ಏನಾದ್ರು ಟಾಪಿಕ್ ಮೇಲೆ ನಮಗೆ ವೀಡಿಯೋ ಬೇಕಾಗಿದ್ದರೆ ನಾವು ಹೋಗಿ ಸರ್ಚ್ ಮಾಡ್ತೀವಿ. ಸೊ ಸರ್ಚ್ ಮಾಡಿದಾಗ ಕೆಲವೊಂದು ವೀಡಿಯೋಸು ನಮಗೆ ಶೋ ಆಗುತ್ತೆ. ಓಕೆನಾ, ಸೊ ಆ ಥರ ಶೋ ಆಗಬೇಕು ನಮ್ಮ ವೀಡಿಯೋನು ಅಂದರೆ ನಾವು ಡಿಸ್ಕ್ರಿಪ್ಷನ್ನು ಟ್ಯಾಗ್ಸು ಕರೆಕ್ಟಾಗಿ ಹಾಕಿರಬೇಕು. ಸೊ ಸ್ವಲ್ಪನೇ ಯಾವುದೋ ಒಂದು ಟ್ಯಾಗ್ಸು ಸ್ವಲ್ಪನೇ ಯಾವುದೋ ಒಂದು ಡಿಸ್ಕ್ರಿಪ್ಷನ್ ಹಾಕಿಬಿಟ್ರೆ ಅಲ್ಲ. ಸೊ ಪ್ರತಿಯೊಂದು ನಮ್ಮ ಒಂದು ವೀಡಿಯೋಗೆ ಯಾವ ಥರ ರಿಲೇಟ್ ಆಗುತ್ತೆ ಎಲ್ಲ ಪ್ರತಿಯೊಂದು ವರ್ಡ್ಸು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರಬೇಕು. ಆವಾಗ ಮಾತ್ರ ಸರ್ಚ್ ಲಿಸ್ಟಲ್ಲಿ ನಮ್ಮದು ಒಂದು ವೀಡಿಯೋ ಬರುತ್ತೆ. ಸೊ ಹಾಗಾಗಿ ಮೇಯ್ನಾಗಿ ಡಿಸ್ಕ್ರಿಪ್ಷನ್ನು ಟ್ಯಾಗ್ಸು ಹಾಕೋದನ್ನು ಕಲೀರಿ. ಸೊ ಗೂಗಲಿಂದ ನಾವು ಕಾಪಿ ಮಾಡಿ ಹಾಕಿದರೆ 100% ನಮ್ಮ ಚಾನಲ್ ಏನಾಗುತ್ತೆ, ಬೇಗ ವರ್ಕ್ ಆಗುತ್ತೆ. ವೀಡಿಯೋಸು ವ್ಯೂವರ್ಸ್ಗೆ ಜಾಸ್ತಿ ರೀಚ್ ಆಗುತ್ತೆ. ಸಜೆಸ್ಟ್ ಲಿಸ್ಟಲ್ಲಿ ನಮ್ಮ ಒಂದು ವೀಡಿಯೋ ಕೂಡ ಶೋ ಆಗುತ್ತೆ. ಸೊ ಹಾಗಾಗಿ ಈ ಥರ ಒಂದು ಡಿಸ್ಕ್ರಿಪ್ಷನ್ ಹಾಕೋದನ್ನು ಮೇಯ್ನಾಗಿ ನಾವು ಕಲಿಬೇಕು. ಸೊ ಫೋರ್ತ್ ಒನ್ ಬಂದುಬಿಟ್ಟು ಇನ್ಕನ್ಸಿಸ್ಟೆನ್ಸ್ ಆಗಿ ನಾವು ವೀಡಿಯೋಸ್ನ ಹಾಕೋದು. ಓಕೆನಾ, ನೀವು ವೀಡಿಯೋ ವ್ಲಾಗೇ ಆಗಿರ್ಬೋದು ಅಥವಾ ಬೇರೆ ಒಟ್ಟು ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಫಿಕ್ಸ್ ಆಗಿ ಓಕೆ ನನ್ನ ಕೈಯಿಂದ ಎಷ್ಟು ದಿನಕ್ಕೆ ನಾನು ವೀಡಿಯೋಸ್ ಹಾಕಬಲ್ಲೆ, ವೀಡಿಯೋ ಮಾಡೋದು, ಎಡಿಟಿಂಗು, ಥಂಬ್ನೈಲು ಪ್ರತಿಯೊಂದನ್ನು ಸೇರಿ ನೀವು ವೀಡಿಯೋ ಅಪ್ಲೋಡ್ ಮಾಡೋದು ಸೇರಿ ಎಷ್ಟು ದಿನ ನಿಮಗೆ ಬೇಕಾಗುತ್ತೆ ಅದನ್ನು ಫಿಕ್ಸ್ ಆಗಿ. ಒಂದು 2 ಡೇಸ್ ಬೇಕಾ, 2 ಡೇಸ್ಗೆ ಒಂದ್ಸರಿ ನಾನು ವೀಡಿಯೋ ಹಾಕ್ತೀನಿ ಅಂತ ಫಿಕ್ಸ್ ಆಗಿ ನೀವು 2 ಡೇಸ್ಗೆ ಒಂದ್ಸರಿನೇ ವೀಡಿಯೋ ಹಾಕಿ.
ಅಥವಾ ಒನ್ ಡೇ ನಾನು ಫುಲ್ ವೀಕ್ ಪೂರ್ತಿ ಹಾಕ್ತೀನಿ ಅಂದರೆ ನೀವು ಅದನ್ನು ಫಿಕ್ಸಾಗಿ ಅಷ್ಟರಲ್ಲಿ ನಿಮ್ಮೊಂದು ವೀಡಿಯೋ ಏನಾಗುತ್ತೆ ಅಪ್ಲೋಡ್ ಆಗಿರಬೇಕು. ಅದನ್ನು ಟೈಮಿಂಗ್ ಫಿಕ್ಸ್ ಮಾಡ್ಕೊಳ್ಳಿ ಮೇಯ್ನಾಗಿ. ಹಾಗಾಗಿ ಇನ್ಕನ್ಸಿಸ್ಟೆನ್ಸಿಯಾಗಿ ಹಾಕಿದರೆ ಏನಾಗುತ್ತೆ, ನೀವು ಸರಿಯಾಗಿ ದಿನ ಹಾಕೋ ಟೈಮಿಗೆ ವೀಡಿಯೋ ಹಾಕದೇ ಇದ್ದರೆ ವ್ಯೂವರ್ಸು ಬೇರೆ ಒಂದು ಚಾನಲ್ ಅಂದರೆ ಬೇರೆ ಒಂದು ಯೂಟ್ಯೂಬರ್ ಚಾನಲ್ಗೆ ಕನೆಕ್ಟ್ ಆಗ್ತಾರೆ, ನಿಮ್ಮ ಒಂದು ವೀಡಿಯೋ ಏನಾಗುತ್ತೆ ಹಿಂದೆ ಬೀಳುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಯಾವ ಟೈಮಿಗೆ ಹಾಕಬೇಕು ಆ ಟೈಮ್ನ ನೀವು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇನ್ನು ಫಿಫ್ತ್ ಒಂದು ಬಂದುಬಿಟ್ಟು ಎಡಿಟಿಂಗ್. ಓಕೆನಾ, ಮೇಯ್ನಾಗಿ ನೀವು ಎಡಿಟಿಂಗ್ ಕಲ್ತ್ಕೋಬೇಕಾಗುತ್ತೆ. ಸೊ ಇವಾಗ ನಾವು ಯೂಟ್ಯೂಬ್ ಮಾಡಬೇಕಂದ್ರೆ ಅಷ್ಟು ಈಸಿ ಅಲ್ಲ. ನಮ್ಗೆ ಅನಿಸುತ್ತೆ ನೋಡೋರಿಗೆ ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ಅಂತ ಹೇಳ್ಬಿಟ್ಟು, ಬಟ್ ಒಂದು ಪ್ರತಿಯೊಂದನ್ನು ನಾವು ಎಡಿಟಿಂಗ್ ಮಾಡಬೇಕಾಗುತ್ತೆ, ಒಂದು ವಾಯ್ಸ್ ಓವರ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಮನೇಲಿ ಮಕ್ಕಳಿದ್ರಂತೂ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಎಡಿಟಿಂಗ್ನ ಮೇಯ್ನಾಗಿ ನೀವು ಕಲಿಬೇಕಾಗುತ್ತೆ. ಸೊ ಕೆಲವೊಂದು ಆ್ಯಪ್ಗಳಿದೆ, ನಿಮಗೆ ಯಾವುದು ಈಸಿ ಆಗುತ್ತೆ ನೋಡಿಬಿಟ್ಟು ನೀವು ಎಡಿಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಸ್ವಲ್ಪ ಸಿನೆಮ್ಯಾಟಿಕ್ ಎಡಿಟಿಂಗ್ನ ಸ್ವಲ್ಪ ಜಾಸ್ತಿ ನೀವು ಇನ್ವಾಲ್ವ್ ಮಾಡಿದರೆ ವೀಡಿಯೋ ತುಂಬ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ, ವಾಯ್ಸ್ ಓವರು ಚೆನ್ನಾಗಿ ಬರುತ್ತೆ. ಸೊ ನೀವು ನಿಮ್ಮೊಂದು ವೀಡಿಯೋ ಏನಾಗುತ್ತೆ ನೋಡೋರಿಗೆ ಕೂಡ ಇಷ್ಟ ಆಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಓಕೆನಾ, ಸೊ ಇದನ್ನು ನೀವು ಮೇಯ್ನಾಗಿ ಕಲ್ತ್ಕೋಬೇಕಾಗುತ್ತೆ. ಯಾವುದನ್ನು ತೋರಿಸ್ಬೇಕು, ಯಾವುದನ್ನು ತೋರಿಸ್ಬಾರ್ದು, ಯಾವುದನ್ನು ಎಷ್ಟು ತೋರಿಸ್ಬೇಕು ಅದನ್ನು ನೀವು ಮೇಯ್ನಾಗಿ ನೀವು ಕಲ್ತ್ಕೋಬೇಕಾಗುತ್ತೆ. ಸೊ ಎಡಿಟಿಂಗ್ಗೆ ಮೇನ್ ಇಂಪಾರ್ಟೆನ್ಸ್ನ ಕೊಡಬೇಕಾಗುತ್ತೆ ನೀವು. ಸೊ ಸಿಕ್ಸ್ತ್ ಒನ್ ತಪ್ಪು ಮಾಡೋದು ಎಲ್ಲಿ ಅಂದರೆ ವ್ಯೂವರ್ಸ್ಗೆ ನಾವು ಬೋರಿಂಗ್ ಮಾಡೋದು. ಓಕೆನಾ, ಸೊ ವೀಡಿಯೋಸಲ್ಲಿ ನಾನು ಆಗಲೇ ಹೇಳಿದೆ ಅಲ್ವಾ, ಯಾವುದನ್ನು ಎಷ್ಟು ತೋರಿಸ್ಬೇಕು ಅಷ್ಟನ್ನೇ ತೋರಿಸ್ಬೇಕು. ನೀವು ಅದನ್ನೇ ಎಳಿತಾ ಕೂತ್ರೆ ವ್ಯೂವರ್ಸ್ಗೆ ನೋಡೋರಿಗೆ ಬೋರ್ ಆಗಿಬಿಡುತ್ತೆ. ಸೊ ಏನಪ್ಪ ಇದು, ಹೋಗ್ಲಿ ಬಿಡು, ಇದೇನು ಇಂಟ್ರೆಸ್ಟ್ ಇಲ್ಲ ಅಂತ ಬಿಟ್ಟು. ಯಾಕಂದರೆ ಅವ್ರ ಲೈಫಲ್ಲೇ ಅವ್ರಿಗೆ ಜಾಸ್ತಿ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲ ಫೇಸ್ ಮಾಡ್ತಾ ಇರ್ತಾರೆ. ಅವ್ರ ಮನೇಲಿ ಒಂದು ಸಾಕಷ್ಟು ಇರುತ್ತೆ. ಸೊ ಏನೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಥವಾ ಒಂದು ಫ್ರೀ ಟೈಮಲ್ಲಿ ನಿಮ್ಮ ಒಂದು ವೀಡಿಯೋ ನೋಡ್ತಾರಂದರೆ ಅವ್ರಿಗೆ ಇಂಟ್ರೆಸ್ಟ್ ಆಗಬೇಕು. ಅದನ್ನು ಅವ್ರು ನೋಡೋದ್ರಿಂದ ಸ್ವಲ್ಪ ಮೂಡ್ ಚೇಂಜ್ ಆಗಬೇಕು, ಸ್ವಲ್ಪ ಏನೋ ಬೇರೆ ಥರ ಫೀಲ್ ಆಗಬೇಕು. ಸೊ ನೀವು ಕೂಡ ಅದರಲ್ಲಿ ಅದೇ ತೋರಿಸಿದ್ರೆ ಅವ್ರಿಗೆ ಯಾವುದೇ ಥರ ಯೂಸ್ ಇಲ್ಲ. ಸೊ ಬೋರ್ ಆಗ್ತಾರೆ, ಸ್ಕಿಪ್ ಮಾಡಿ ಹೋಗ್ತಾ ಇರ್ತಾರೆ, ಅಲ್ಲಿ ವಾಚ್ ಅವರು ಕಂಪ್ಲೀಟ್ ಆಗೋದಿಲ್ಲ, ನಿಮಗೆ ಸಬ್ಸ್ಕ್ರೈಬರ್ಸು ಸಿಗೋದಿಲ್ಲ. ಓಕೆನಾ, ಸೊ ಹಾಗಾಗಿ ವ್ಯೂವರ್ಸ್ಗೆ ಬೋರ್ ಆಗದೆ ಇರೋ ಥರ ನಿಮ್ಮ ಮನೇಲಿ ಏನೇ ಇರಲಿ, ಪ್ರಾಬ್ಲಮ್ ಇರಲಿ, ಬೇಕಾದೇ ಇರಲಿ, ಬಟ್ ನೀವು ವೀಡಿಯೋದಲ್ಲಿ ತೋರಿಸೋದು ಜನಕ್ಕೆ ಇಷ್ಟ ಆಗೋ ಥರ ಏನಾದರೂ ಡಿಫ್ರೆಂಟ್ ಆಗಿರೋ ಥರ ತೋರಿಸಿ. ಓಕೆನಾ, ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ನೀವೇನಾದರೂ ಅಡುಗೆ ಮಾಡಬೇಕಂದ್ರೆ ಸೊ ಎಲ್ಲ ಕಟ್ಟಿಂಗು, ಪಾತ್ರೆ ಇಡೋದು ಇದೆಲ್ಲ ತೋರ್ಸೋಕ್ಕೆ ಹೋಗಬೇಡಿ. ಓಕೆ ಕಟ್ ಮಾಡಿದಷ್ಟೇ ತೋರಿಸಿ. ಅದನ್ನು ಬಿಟ್ಬಿಟ್ಟು ಅದನ್ನು ಕಟ್ ಮಾಡ್ಕೋಂತ ಕೂಡ್ತಾ ಇದೇ ಒಂದು 10 ನಿಮಿಷ ನಾವು ತೋರಿಸಿದ್ರೆ ಏನಾಗುತ್ತೆ, ಅವ್ರಿಗೆ ನೋಡೋರ್ಗೇನು ಬೋರ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲಿ ಎಷ್ಟು ತೋರಿಸ್ಬೇಕು ಅಷ್ಟನ್ನು ನೀವು ತೋರಿಸಿ, ವ್ಯೂವರ್ಸ್ಗೆ ಬೋರ್ ಮಾಡೋಕ್ಕೆ ಹೋಗಬೇಡಿ. ಸೊ 8th ಮಿಸ್ಟೇಕ್ ಇದೇನಪ್ಪ ಅಂದರೆ, ನಾವು ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗಬೇಕು. ನಮ್ಮ ತಲೆಯಲ್ಲಿರೋದು ಅಷ್ಟೇ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು, ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಸೊ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ ಏನು ಮಾಡಬೇಕು, ನಾವು ದೊಡ್ಡ ವೀಡಿಯೋ ಹಾಕಬೇಕು. ಸೊ ಟೈಮ್ ಜಾಸ್ತಿ ಇದ್ದಷ್ಟು ಜಾಸ್ತಿ ಜನ ನೋಡಿದರೆ ನಮಗೆ ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ನಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ನಾವು ಮಾಡ್ಕೊಂಡಿರ್ತೀವಿ. ಬಟ್ ಅದು ಏನಪ್ಪ ಅಂದರೆ, ಅಲ್ಲಿ ನಾವು ವೀಡಿಯೋ 20 ನಿಮಿಷದ್ದೇ ಹಾಕಲಿ, ಅರ್ಧ ಗಂಟೆನೇ ಹಾಕಲಿ, 10 ನಿಮಿಷ ಹಾಕಲಿ, ಬಟ್ ನೋಡೋ ವ್ಯೂವರ್ಸ್ ಎಷ್ಟು ನೋಡ್ತಾರೆ ಅನ್ನೋದು ನಮಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನೀವು 20 ನಿಮಿಷ ಹಾಕಿದರೆ ಬೋರ್ ಆದರೆ 10 ನಿಮಿಷದಲ್ಲಿ 5 ನಿಮಿಷದಲ್ಲಿ ಅವರು ಸ್ಕಿಪ್ ಮಾಡಿ ಹೋದರೆ ಅಲ್ಲಿ ವಾಚ್ ಅವರ್ ನಿಮಗೆ ಕೌಂಟೇ ಆಗೋದಿಲ್ಲ, ಇನ್ನೂ ಇಂಪ್ರೆಷನ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀವು ಕಡಿಮೆ ಒಂದು ವೀಡಿಯೋದು ಇಂಪ್ರೆಷನ್ ಕ್ರಿಯೇಟ್ ಆಗಬೇಕು ಅಂದರೆ ಕಡಿಮೆ ಟೈಮ್ದು ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಎಷ್ಟು ಕಡಿಮೆ ಟೈಮ್ದು ಅಪ್ಲೋಡ್ ಮಾಡ್ತೀರಾ ಆವಾಗ ನಿಮ್ದು ಏನಾಗುತ್ತೆ, ವೀಡಿಯೋ ಫುಲ್ ನೋಡಿದಾಗ ಯೂಟ್ಯೂಬು ಓಕೆ ಈ ವಿಡಿಯೋ ವ್ಯೂವರ್ಸು ಫುಲ್ ನೋಡಿದ್ದಾರೆ, ಇಂಪ್ರೆಷನ್ ಜಾಸ್ತಿ ಆಗಿದೆ, ಬೇರೆ ಬೇರೆ ವ್ಯೂವರ್ಸ್ಗೂ ನಾವು ಕಳಿಸ್ಬೇಕು ಅಂತ ಬಿಟ್ಟು ಇಂಪ್ರೆಷನ್ ಜಾಸ್ತಿ ಆಗುತ್ತೆ, ಯೂಟ್ಯೂಬ್ ಬೇರೆದವ್ರಿಗೆ ಸಜೆಸ್ಟ್ ಮಾಡುತ್ತೆ. ಓಕೆನಾ, ನೀವು ಫುಲ್ ಜಾಸ್ತಿ ಟೈಮ್ ಇರೋದು ಹಾಕಿದ್ರೆ ಏನಾಗುತ್ತೆ, ಸ್ಕಿಪ್ ಮಾಡಿ ಹೋದರೆ ಓಕೆ ಇದು ಏನೂ ಇಂಟ್ರೆಸ್ಟ್ ಇಲ್ಲ, ಇದರಲ್ಲಿ ಏನೂ ಇಲ್ಲ, ವ್ಯೂವರ್ಸ್ ಇಷ್ಟಪಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ವೀಡಿಯೋ ಹಿಂದೆನೇ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಕಡಿಮೆದು ಹಾಕಿ. ನೀವು ಬೇಕಾದರೆ ಸರ್ಚ್ ಮಾಡಿ ಕುಕ್ಕಿಂಗ್ ವೀಡಿಯೋಸ್ ಅದು 3 ನಿಮಿಷ 2 ನಿಮಿಷ 4 ನಿಮಿಷ, ಭಾಳ ಆದರೆ 6 ನಿಮಿಷ ಅಷ್ಟೇ ಇರುತ್ತೆ. ಸೊ ಅಂದರೆ ಇವಾಗ ಆಗಲೇ ಪಬ್ಲಿಸಿಟಿ ಆಗಿರೋ ಚಾನಲ್ಗಳ ವೀಡಿಯೋಸ್ ನೋಡಿ, ಜಾಸ್ತಿ ಅಂದರೆ 6 ಮಿನಿಟ್ಸ್ ಅಷ್ಟೇ ಇರುತ್ತೆ. ಸೊ ಅವ್ರದ್ದು ಏನಾಗುತ್ತೆ, ಕೋಟಿಗಂಟ್ಲೆ ವ್ಯೂಸ್ ಬಂದಿರುತ್ತೆ, ಲಕ್ಷಗಂಟ್ಲೆ ವ್ಯೂಸ್ ಬಂದಿರುತ್ತೆ. ಸೊ ಯಾಕೆ ಅಂದರೆ ಇದೇ ರೀಸನ್ಗೆ. ಓಕೆನಾ, ಸೊ ಇಂಪ್ರೆಷನ್ ಜಾಸ್ತಿ ಆಗುತ್ತೆ, ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ, ವ್ಯೂಸು ಜಾಸ್ತಿ ಬಂದಿರುತ್ತೆ. ಓಕೆನಾ, ಇದನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಟೈಮಿಂಗು ಸ್ವಲ್ಪ ಕಡಿಮೆ ಇರೋದು, ನೀವು ಬೇಕಿದ್ರೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಈ ಥರ ನೀವು ಅಪ್ಲೋಡ್ ಮಾಡಿ, ಬಟ್ ಕಡಿಮೆ ಟೈಮ್ದು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ಇನ್ನು 9 ಬಂದುಬಿಟ್ಟು ಟ್ರೆಂಡಿಂಗ್ ವಿಡಿಯೋಸ್ನ ಹಾಕೋದು. ಓಕೆನಾ, ಸೊ ಇವಾಗ ಯಾವುದು ಟ್ರೆಂಡಿಂಗಲ್ಲಿ ನಡೀತಾ ಇದೆ ನೋಡಿ, ಶಾರ್ಟ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು,
ಯಾವುದು ಟ್ರೆಂಡಿಂಗಲ್ಲಿ ನಡೀತಾ ಇದೆ ಅದನ್ನು ನೀವು ಒಂದಾದರೂ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಒಂದು ಚಾನಲ್ನ ಪುಷ್ ಮಾಡಬೇಕಂದ್ರೆ ನೀವು ಮಾಡಲೇಬೇಕಾಗುತ್ತೆ. ಓಕೆನಾ. ಇವಾಗ ನೀವು ಇಷ್ಟು ದಿನ ಏನಂದರೆ ಬೇಕಿಂಗ್ ಮಾಡ್ತಾ ಇರ್ತೀರಾ ಅಥವಾ ಒಂದು ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಇವಾಗ ಮಧ್ಯದಲ್ಲಿ ಏನೋ ಒಂದು ಬೇರೆ ಥರ ಚಾನಲ್ದು ನೀವು ಹೊಸದಾಗಿ ಫ್ಯಾಷನ್ ಬಂತು ಅಂತ ಅಂದ್ಕೊಳ್ಳಿ. ಇವಾಗ ಅಪ್ಡೇಟ್ ಆಗ್ತಾನೆ ಇರುತ್ತೆ ಸೋಷಿಯಲ್ ಮೀಡಿಯಾ ಅಂದಮೇಲೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಯಾವುದೋ ಒಂದು ಟ್ರೆಂಡಿಂಗ್ ಆಯಿತು ಅಂದ್ಕೊಳ್ಳಿ. ಇವಾಗ ನೀವು ಹಾಕಿದೇ ರೆಸಿಪಿ ಹಾಕ್ತಾ ಹೋದರೆ ಇವಾಗಿಂದ ಒಂದು ಟ್ರೆಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ಟ್ರೆಂಡ್ ನಡೀತಾ ಇದೆ ಅದು ರನ್ ಆಗ್ತಾ ಇರುತ್ತೆ. ನಿಮ್ಮ ಚಾನಲ್ ಹಿಂದೆನೇ ಉಳಿತೆ. ಯಾಕಂದರೆ ನಿಮ್ಮದು ಹಳೇದಾಯಿತು, ಟ್ರೆಂಡಿಂಗಲ್ಲಿ ಇವಾಗ ಏನು ನಡೀತದೆ ಆ ಚಾನಲ್ಲು ರನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದ್ರ ಜೊತೆನೇ ಸೋಷಿಯಲ್ ಮೀಡಿಯಾ ಜೊತೆಲೇ ನೀವು ಕೂಡ ಅಪ್ಡೇಟ್ ಆಗಬೇಕಾಗುತ್ತೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೂಡ ಎಂಗೇಜ್ ಇರಬೇಕಾಗುತ್ತೆ. ಓಕೆನಾ. ಸೊ ಇದರಿಂದ ಕೂಡ ನಮ್ಮ ಚಾನಲ್ ಏನಾಗುತ್ತೆ, ಗ್ರೋ ಆಗುತ್ತೆ. ಇನ್ನು ನೆಕ್ಸ್ಟು ನಿಮಗೆ ಲಾಸ್ಟ್ ನಂದು ಒಂದು ಸಜೆಷನ್ ಕೊಡೋದಾದರೆ, ಅಂದರೆ ಒಂದು 10th ಮಿಸ್ಟೇಕ್ ಏನಪ್ಪ ಅಂದರೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋದು. ಓಕೆನಾ. ಮೇಯ್ನಾಗಿ ನೀವು ವ್ಯೂವರ್ಸ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ವ್ಯೂವರ್ಸು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅವರು ಕನೆಕ್ಟ್ ಆಗೋದಿಲ್ಲ. ನಿಮಗೆ ಒಬ್ಬರು ಅಟ್ಯಾಚ್ ಆಗಬೇಕು, ನಿಮಗೆ ಒಬ್ಬರು ರೆಸ್ಪಾನ್ಸ್ ಮಾಡಬೇಕಂದ್ರೆ ನೀವು ಕೂಡ ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಹಾಗಾಗಿ ಅವ್ರು ಏನಾದರೂ ಕಮೆಂಟ್ ಮಾಡಿದಾಗ, ಏನಾದರೂ ಡೌಟ್ ಕೇಳಿದಾಗ ಅವ್ರಿಗೆ ಟೈಮ್ ಕೊಟ್ಬಿಟ್ಟು ರೆಸ್ಪಾನ್ಸ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿ. ಆವಾಗ ಕೂಡ ಅವರು ಓಕೆ ಯೂಟ್ಯೂಬರ್ ಆಗಿನೂ ಕೂಡ ಇಷ್ಟು ಬ್ಯುಸಿ ಇದ್ರೂ ನಮಗೆ ಅವ್ರು ರಿಪ್ಲೈ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ನಿಮಗೆ ಒಂದು ಕನೆಕ್ಷನ್ ಬೆಳೆಯುತ್ತೆ ವ್ಯೂವರ್ಸ್ಗೆ ನಿಮಗೂ. ಹಾಗಾಗಿ ಕಮೆಂಟ್ಗೆ ಆದಷ್ಟು ರಿಪ್ಲೈ ಮಾಡಿ. ಸೊ ಇದರಿಂದ ಕೂಡ ನಿಮ್ಮದು ಏನಾಗುತ್ತೆ, ವ್ಯೂವರ್ಸು ಬೇರೆ ಕಡೆ ಹೋಗೋದಿಲ್ಲ. ಓಕೆನಾ. ಸೊ ನಿಮ್ಮ ಚಾನಲ್ನ ಜಾಸ್ತಿ ಇಷ್ಟಪಟ್ಟು ಡೈಲಿ ನೋಡ್ತಾರೆ. ಸೊ ಹಾಗಾಗಿ ಅಟ್ರಾಕ್ಟ್ ಮಾಡೋದು ನಿಮ್ಮ ಕೈಯಲ್ಲಿರುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ವ್ಯೂವರ್ಸು ನಿಮ್ಮ ಚಾನಲ್ ಮೇಲೆ ಒಂದು ಸೆಳೆತಾ ಇರುತ್ತೆ. ಓಕೆನಾ. ಹಾಗಾಗಿ ಅದನ್ನು ಮೇಯ್ನಾಗಿ ನೀವು ಇದು ಮಾಡ್ಕೊಳ್ಳಿ. ಇನ್ನೊಂದು ಲಾಸ್ಟಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಮೇಯ್ನಾಗಿ ಪೇಷನ್ಸ್ ಬೇಕು. ಜಾಸ್ತಿ ಜನ ಯೂಟ್ಯೂಬ್ ಬಿಟ್ಟು ಹೋಗೋ ಒಂದು ಕಾರಣವೇ ಇದೆ. ಕೆಲವೊಬ್ರದ್ದು ಚಾನಲ್ ನೋಡಿ ನೀವು ಸಬ್ಸ್ಕ್ರೈಬರ್ಸು 5K 6K 10K 20K ಅಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಬಟ್ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಯಾಕಂದರೆ ಇದೇ ಕಾರಣಕ್ಕೆ ವೀಡಿಯೋಸ್ ರನ್ ಆಗುತ್ತೆ, ಬಟ್ ನಮಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ಸ್ವಲ್ಪ ವೀಡಿಯೋಸ್ ಹಾಕೋದ್ರಲ್ಲಿನೇ ನಮಗೆ ಮಾನಿಟೈಸೇಷನ್ ಆಗಬೇಕು, ಇನ್ನೂ ಚೇಂಜಸ್ ಕಾಣ್ತಾನೇ ಇಲ್ಲ ಅಂತ ಹೇಳ್ಬಿಟ್ಟು ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಆ ಒಂದು ಫೀಲ್ ನಮಗೇನಿರುತ್ತಲ್ವ ಅದರಿಂದ ಪೇಷನ್ಸ್ ಇರೋದಿಲ್ಲ. ಅದರಿಂದ ಏನಾಗುತ್ತೆ, ಅರ್ಧಕ್ಕೆ ಕ್ವಿಕ್ ಮಾಡಿಬಿಟ್ಟು ಹೋಗ್ಬಿಡ್ತೀವಿ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಒಂದು ಹೋಪ್ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಅಂದರೆ ಆಗುತ್ತೆ, ಅರ್ನಿಂಗ್ಸ್ ಮಾಡ್ತೀನಿ, ನಂದು ಹಾಗೇ ಆಗುತ್ತೆ ಅನ್ನೊಂದು ಓವರ್ ಕಾನ್ಫಿಡೆಂಟ್ ಬೇಡ. ಆ ಒಂದು ಓವರ್ ಕಾನ್ಫಿಡೆನ್ಸಿಂದ ಸೊ ನಾನು ಇದರಲ್ಲಿ ಅರ್ನ್ ಮಾಡ್ತೀನಿ, ನನ್ನ ಚಾನಲ್ ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಬೇಡ. ಸೊ ಓಕೆ ಮಾಡ್ತೀನಿ, ನನ್ನ ಕೈಯಲ್ಲಾದಷ್ಟು ನಾನು ಮಾಡ್ತೀನಿ, ಎಫರ್ಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನೀವು ಹಾಕಿ, ನೀವು ಎಷ್ಟು ಎಫರ್ಟ್ ಹಾಕಿರ್ತೀರೋ ಅಷ್ಟು ನಿಮಗೆ ರಿಸಲ್ಟ್ ಸಿಗುತ್ತೆ. ನೀವು 50% ಹಾಕಿದ್ರೆ 50% ಸಿಗುತ್ತೆ, 100% ಹಾಕಿದ್ರೆ 100% ಸಿಗುತ್ತೆ. ಸೊ ಜಾಸ್ತಿ ನೀವು ಅದರಲ್ಲೇ ನೀವು ಯೋಚನೆ ಮಾಡ್ತಾಯಿದ್ರೆ ಏನಾಗುತ್ತೆ, ಇನ್ ಕೇಸ್ ಏನಾದರೂ ಆಗಲಿಲ್ಲ ಅಂದರೆ ನೀವು ಇಷ್ಟು ದಿನ ವೀಡಿಯೋ ಹಾಕಿದ್ದೆಲ್ಲನೂ ವೇಸ್ಟ್ ಆಗುತ್ತೆ. ಸೊ ನಿಮ್ಮದು ಒಂದು ಏನು ಗುರಿ ಇರುತ್ತಲ್ವ ಅದು ಬೇಜಾರಾಗಿ ವೀಡಿಯೋ ಹಾಕೋಕ್ಕೂ ಮನಸ್ಸು ಬರೋದಿಲ್ಲ, ಅಲ್ಲಿ ಸ್ಕಿಪ್ ಮಾಡಿಬಿಡ್ತೀರ ವೀಡಿಯೋನೇ, ಆಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ, ವೀಡಿಯೋಸ್ ಹಾಕಿ, ನೆಕ್ಸ್ಟ್ ಆಗಿದ್ದಾಗಲಿ, ಹೌದಲ್ವಾ. ಸೊ ಆಗಲಿಲ್ಲ ಅಂತ ಇನ್ನೊಂದು ಚಾನಲ್ ಮಾಡೋದು ಇದೇ ಇರುತ್ತಲ್ವ. ಸೊ ಈ ಚಾನಲ್ನ ಡಿಲೀಟ್ ಮಾಡೋದು, ನೆಕ್ಸ್ಟ್ ಇನ್ನೊಂದು ಚಾನಲ್ ಮಾಡೋದು. ಸೊ ಅದ್ರ ಬಗ್ಗೆಯೂ ಕೂಡ ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ. ಯಾಕಂದರೆ ಕೆಲವೊಬ್ಬರು ಏನಾಗುತ್ತೆ, ನನ್ನ ಚಾನಲಲ್ಲಿ ಯಾಕೋ ಲಕ್ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ, ಬೇರೆ ಚಾನಲ್ ಏನು ಮಾಡಲಿ, ಬಟ್ ಇದರಲ್ಲಿ ವೀಡಿಯೋಸ್ ಹಾಕಿದ್ದೀನಿ. ಸೊ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಇದ್ರ ಬಗ್ಗೆಯೂ ಕೂಡ ನಾನು ಒಂದು ವೀಡಿಯೋ ಮಾಡ್ತೀನಿ. ಅವ್ರು ಏನು ಮಾಡಬೇಕು ವ್ಯೂಸ್ ಬರದೇ ಇದ್ದರೆ, ಇನ್ನೊಂದು ಚಾನಲ್ ಓಪನ್ ಮಾಡಿ ಈ ವಿಡಿಯೋನ ಅಲ್ಲಿ ಹೇಗೆ ಹಾಕೋದು, ಸೊ ಎಲ್ಲನೂ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.